ಹರೇ ಶ್ರೀನಿವಾಸ. ಇವತ್ತಿನ ವಿಜಯದಶಮಿಯ ದಿನದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿವಸ ಮೊದಲನೇ ಪಾಠವನ್ನು ಶುರು ಮಾಡೋಣ. ಗುರುಗಳ ಅನುಗ್ರಹದಿಂದ ಇದೆಲ್ಲ ಸರಿಯಾಗಿ ನಡೀಲಿ, ಎಲ್ಲರಿಗೂ ಎಲ್ಲರ ಮನೆಗೂ ಹರಿಕಥಾಂಸಾರ ತಲುಪಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲ ಸದ್ಭಕ್ತರಿಗೂ ನಮಸ್ಕಾರಗಳು. ಇವತ್ತು ಮಂಗಳಾಚರಣ ಸಂಧಿಯ ಪದಚ್ಛೇದವನ್ನು ನೋಡೋಣ. ಹರಿಕಥಾಮೃತ ಸಾರ ಪಾರಾಯಣ ಮಾಡುವಾಗ ಯಾವಾಗಲೂ ಫಸ್ಟು ನಾವು ಪಾಠ ಕಲಿಬೇಕು ಅಂದರೆ ಅದರದ ಪದಚ್ಛೇದವನ್ನು ಸರಿಯಾಗಿ ತಿಳ್ಕೋಬೇಕು. ಆವಾಗ ನಮಗೆ ಸ್ವಲ್ಪರ ಮಟ್ಟಿಗೆ ಅದನ್ನು ಅರ್ಥ ಆಗೋಕ್ಕೂ ಸಹಾಯ ಆಗ್ತದೆ. ಅದಲ್ಲದೆ ನಮಗೆ ಸ್ವಲ್ಪರ ಮಟ್ಟಿಗೆ ಅರ್ಥ ಆದರೂ ಕೂಡ ಅನುಸಂಧಾನ ಬರ್ತದೆ. ನಾವು ಪಾರಾಯಣ ಮಾಡುವಾಗ ಅನುಸಂಧಾನ ಬರಬೇಕು. ಅದಕ್ಕೋಸ್ಕರ ಪದಚ್ಛೇದ ಕಲಿಯೋದು ಬಹಳ ಇಂಪಾರ್ಟೆಂಟು. ಆಮೇಲೆ ಇದ್ರ ಮುಂದಿನ ಎಪಿಸೋಡ್ನಲ್ಲಿ ನಾನು ಇದನ್ನು ಅನ್ನೋದನ್ನು ಹೇಗೆ ಅಂತ ಅಂದ್ಬಿಟ್ಟನ್ನು ಹೇಳ್ಕೊಡ್ತೇನೆ. ಸರಿ. ಮತ್ತು ಯಾವಾಗಲೂ ಸಂಧಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮುಗಿದ ಮೇಲೆ ಈ ಪಲ್ಲವಿ ನುಡಿಯನ್ನು ಅನ್ನಬೇಕು ಅಂತ ಒಂದು ಶಾಸ್ತ್ರ. ಇಡೀ ಮತ್ತು ಪ್ರತಿಯೊಂದು ಸಂಧಿಯಲ್ಲಿ ಒಂದೊಂದು ಫಲವನ್ನು ಕೊಟ್ಟಿದ್ದಾರೆ. ಈ ಸಂಧಿ ಪಾರಾಯಣ ಮಾಡಿದರೆ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ದಿನನಿತ್ಯವಾಗಿ ಈ ಸಂಧಿಯನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಾಂದಿ ಸಂಧಿ, ಮಂಗಳಾಚರಣ ಸಂಧಿ ಎರಡೂ ಹೆಸರು ಇದೆ ಇದಕ್ಕೆ. ಇವತ್ತು ಶ್ರೀ ಗುರುಭ್ಯೋ ನಮಃ ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾ ಅಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರು ಇದನ್ನು ಆದರದಿ ಕೇಳುವುದು. ನಾವು ಒಂದೊಂದು ಶಬ್ದ ಹೇಳಿದ ಮೇಲೆ ಪಾಸ್ ಮಾಡ್ತೀನಿ. ಅವಾಗ ನಿಮ್ಮ ಪುಸ್ತಕದಲ್ಲಿ ನೀವು ಅದನ್ನು ಮಾರ್ಕಿಂಗ್ ಮಾಡ್ಕೋಬೇಕು. ಎಲ್ಲಿಯನ್ನು ಆ ಶಬ್ದವನ್ನು ಕಟ್ ಮಾಡಬೇಕು ಅಲ್ಲಿ ಒಂದು ಅಂಡರ್ಲೈನ್ ಮಾಡ್ಕೊಳ್ರಿ, ಅಥವಾ ಒಂದು ಕಾಮ ಹಾಕ್ಕೊಳ್ರಿ. ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಹಾಗೆ ನಿಮ್ಮ ಪುಸ್ತಕದಲ್ಲೇ ಆ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಬಿಡಿ. ಸೊ ಇಲ್ಲಿ ಬಿಡಿಸುವಂತಹ ಶಬ್ದ ಅಂತಂದರೆ ಕರುಣದಿಂದ ಅಪನಿತು, ಆಮೇಲೆ ಭಗವದ್ಭಕ್ತರು ಆ ಕಡೆ ಜೋಡಿಸ್ಕೋಬೇಕು. ಇದನ್ನು ಆದರದಿ, ಇಷ್ಟೇ ಇದರಲ್ಲಿ ಸಂಧಿ ಶಬ್ದಗಳನ್ನು ಇದೆ. ನೀವು ಮೊದಲನೇ ನೋಡಿ, ಶ್ರೀರಮಣಿ ಕರಕಮಲ. ಈ ಕರ ಅಲ್ಲಿ ಮುಂದಿನ ಶಬ್ದಕ್ಕೆ ತೋರಿಸ್ಕೋಬೇಕು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖ ವಿನೋತ. ಇಲ್ಲಿ ಭವ ಮತ್ತು ಇಂದ್ರ ಬಿಡಿಸ್ಕೋಬೇಕು. ನೀರಜ ಭವಾಂಡ ಉದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಇಲ್ಲಿ ಬಿಡಿಸೋ ಶಬ್ದ ಭವಾಂಡ ಉದಯ, ಆಮೇಲೆ ಕರಕಮಲ ಜೋಡಿಸ್ಕೋಬೇಕು, ಚಾರು ಚರಣ. ಇಷ್ಟೇ ಇಲ್ಲಿ ಮುಖ್ಯವಾಗಿ ಭವ ಇಂದ್ರ ಇದನ್ನು ಬಿಡಿಸ್ಕೋಬೇಕು. ಸೊ ಇದನ್ನೆಲ್ಲ ಈ ರೀತಿಯಾಗಿ ಬಿಡಿಸ್ಕೊಂಡೋದನ್ನು ನೀವು ಪುಸ್ತಕದಲ್ಲಿ ಮಾರ್ಕಿಂಗ್ ಮಾಡಿ ಇಟ್ಕೋಬೇಕು. ಇನ್ನು ಎರಡನೇ ನೋಡಿ, ಜಗದುದರನ ಅತಿ. ಅಲ್ಲಿ ಜೋಡಿಸ್ಕೋಬೇಕು. ಕೆಲವೊಂದು ಕಡೆ ಇ ಉ ಈ ರೀತಿಯಾಗಿ ಜೋಡಿಸ್ಕೋಬೇಕಾಗುತ್ತೆ. ಜಗದುದರನ ಅತಿ ವಿಮಲ ಗುಣ ರೂಪಗಳನ್ನು ಆಲೋಚನದಿ, ಅದು ಆ ನ ಮತ್ತು ಆ ಕೂಡ ನಾ ಅಂತ ಆಗಿದೆ. ರೂಪಗಳನ್ನು ಆಲೋಚನದಿ ಭಾರತ ನಿಗಮತತಿಗಳ ಅಂದರೆ ಸಮೂಹ ಅತಿಕ್ರಮಿಸಿ, ಇಲ್ಲಿ ಜೋಡಿಸ್ಕೋಬೇಕು.
ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಇಗ್ಗುವ ತ್ರಿಗುಣಮಾನಿ ಮಹಾಲಕುಮೆ ಸಂತೈಸಲು ಅನುದಿನವು. ಇಲ್ಲಿ ಬಿಡಿಸ್ಕೊಳ್ಳೋದು ಜಗದುದರನ ಅತಿ, ಆಮೇಲೆ ಆಲೋಚನದಿ ಜೋಡಿಸ್ಕೋಬೇಕು, ಆಮೇಲೆ ಅತಿಕ್ರಮಿಸಿ ಅದು ತೀ ಕಡೆ ಜೋಡಿಸ್ಕೋಬೇಕು, ಸಂತೈಸಲು ಅನುದಿನವು. ಇದರಲ್ಲಿ ಸಂಧಿ ಶಬ್ದ ಇಷ್ಟೇ ಇದೆ. ಮೂರನೇ ನೋಡಿ, ನಿರುಪಮ ಆನಂದ ಆತ್ಮ ಭವ ನಿರ್ಜರರ ಸಭಾ ಸಂಸೇವ್ಯ ರುಜುಗಣದ ಜೋಡಿಸ್ಕೋಬೇಕು, ರುಜುಗಣದ ಅರಸ ಸತ್ವಪ್ರಚುರ ವಾಣಿಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೇ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. ಇಲ್ಲಿ ನಿರುಪಮ ಆನಂದ ಆತ್ಮ ಇದನ್ನು ಬಿಡಿಸ್ಕೋಬೇಕು. ಆಮೇಲೆ ನಿರ್ಜರರ ಸಭಾ ಸಂಸೇವ ಇಲ್ಲಿ 3 ಶಬ್ದ ಇದೆ. ಆಮೇಲೆ ಇದು ರುಜುಗಣ ಅಲ್ಲಿ ಜೋಡಿಸ್ಕೋಬೇಕು. ಆಮೇಲೆ ಅರಸ ಅಂತಂದರೆ ಶ್ರೇಷ್ಠವಾದಂಥದ್ದು ಸ್ವಾಮಿ ಅಂತ, ಗುರುಗಳು ಶ್ರೇಷ್ಠವಾದಂಥ ಗುರುಗಳು, ರುಜುಗಣಸ್ಥದಲ್ಲಿನೇ ಗುರುಗಳಾದಂಥ ಶ್ರೇಷ್ಠವಾದಂಥವ್ರು ಅಂತ. ಇಲ್ಲಿ ತ್ವಚ್ಚರಣಗೆ ಅಭಿವಂದಿಸುವೆ, ಇಲ್ಲಿ ಜೋಡಿಸ್ಕೋಬೇಕು, ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ. 4ನೇ ನೋಡಿ, 6 2 3 6 3 2 1 1000 3 2 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಜೋಡಿಸ್ಕೋಬೇಕು, ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖ ಅಲ್ಲಿ ಜೋಡಿಸ್ಕೋ, ಜೀವರಿಗೆ ಜೋಡಿಸ್ಕೊಂಡ್ಬಿಡ್ಬೇಕು, ಜೋಡಿಸ್ಕೋಬೇಕು, ಅಪಾರ ದುಃಖಗಳು ಈವ ಗುರು ಪವಮಾನ ಸಲಹು ಎಮ್ಮ. ಇಲ್ಲೇ 6 3 2 1 ಆಮೇಲೆ 3 2 ಆಮೇಲೆ ಜೀವರೊಳಗೆ ಅಬ್ಜಜ ಜೋಡಿಸ್ಕೋಬೇಕು. ಅಲ್ಲೇ ಅಧಮ ಜೀವರಿಗೆ ಬಿಡಿಸ್ಕೋಬೇಕಲ್ಲಿ ಅಪಾರ ದುಃಖಗಳ ಈವ. ಸೊ ಇಲ್ಲಿ ನಾ ಎಲ್ಲಿ ಪಾಸ್ ಮಾಡ್ತೀನೋ ಅಲ್ಲಿ ನಿಲ್ಲಬೇಕು, ಅಂದರೆ ಅಲ್ಲಿ ಆ ಶಬ್ದವನ್ನು ಕಟ್ ಮಾಡಬೇಕು ಅಂತ ತಿಳ್ಕೋಬೇಕು. 5ನೇ ನೋಡಿ, ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗೆ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸುನಿ ಮದ್ವದನ ಸದನದಲ್ಲಿ. ಇಲ್ಲಿ ಮದ್ವದನ ಸದನ, ಇಲ್ಲಿ ಜಾಸ್ತಿಯನ್ನು ಬಿಡಿಸೋದಂಥದ್ದಿಲ್ಲ, ಅತಿರೋಹಿತ ಜೋಡಿಸ್ಕೋಬೇಕು. ಆಮೇಲೆ ಪ್ರತತಿಗಳ ಅಭಿಮಾನಿ ಅಲ್ಲಿ ಬಿಡಿಸ್ಕೋಬೇಕು. ಆಮೇಲೆ ಮದ್ವದನ ಅಷ್ಟು ಜಾಸ್ತಿ ಏನಿಲ್ಲ ಇಲ್ಲಿ. ಇನ್ನು 6ನೇ ನೋಡಿ, ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಎನಿಸುತಿಹ ಮಾರುತನ ನಿಜಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ತತ್ವಗಳ ಅರುಪು ಇಲ್ಲಿ ಬಿಡಿಸೋದಂಥ ಜಾಸ್ತಿ ಇಲ್ಲ, ತತ್ವಗಳ ಅರುಪು ಕರುಣದಲ್ಲಿ. ಇನ್ನು 7ನೇ ನೋಡಿ, ವೇದಪೀಠ ವಿರಿಂಚಿ ಭವ ಶಕ್ರ ಆದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ. ಇಲ್ಲಿಷ್ಟು ಬಿಡಿಸ್ಕೋಬೇಕು.
ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ವಿದೂರ. ಆದಾನಾದಿ ಕಾರಣ, ಆದಾನಾದಿ ಕಾರಣ ಅಂತಲೇ ಬಿಡಿಸಿದ್ದಾರೆ. ಇನ್ನೊಂದು ಪುಸ್ತಕದಲ್ಲಿ ಆದ ಅನಾದಿ ಕಾರಣ ಎರಡೂ ಸರಿ ಆಗ್ತದೆ. ಅಂದರೆ ಅದ ನ ಅಂತಂದರೆ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದಂಥ ಭಗವಂತ ಹೀಗೆ. ಆಮೇಲೆ ಆದ ಅನಾದಿ ಕಾರಣ ಅಂತಂದರೆ ದೋಷ ಮಧ್ಯ ವಿದೂರ್ತಿದೆಯಲ್ಲ, ಅದರಿಂದ ಹಾಗಿದ್ದಾನೆ, ಅನಾದಿ ಕಾಲದಿಂದ ಇದ್ದಾನೆ. ಈ ರೀತಿ ಎರಡು ರೀತಿಯಾಗಿ ಬಿಡಿಸಿದ್ದಾರೆ ಎರಡು ಪುಸ್ತಕದಲ್ಲಿ, ಎರಡೂ ಸರಿಯೇ. ಬಾದರಾಯಣ ಪಾಹಿ ಸತ್ರಾಣ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು 1 ಅಧಿಕ ವಿಂಶತಿ. ಕುಭಾಷ್ಯವ ಎಲ್ಲಿ ಬಿಡಿಸ್ಬೇಕು? 1 ಅಧಿಕ ವಿಂಶತಿ. ವಿಂಶತಿ ಅಂದರೆ 20. ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳ ಅವತರಿಸಿ ಭಾರತಿ ರಮಣ ಮಧ್ವ ಅಭಿಧಾನದಿ. ಇಲ್ಲಿ ಬಿಡಿಸ್ಕೋಬೇಕು, ಮಧ್ವ ಅಭಿಧಾನದಿ. ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮೆಗೆ ವಂದಿಸುವೆ. ಮೆರೆದ ಅಪ್ರತಿಮೆಗೆ ವಂದಿಸುವೆ ಅಥವಾ ವಂದಿಸುವೆ ಎರಡು ಸರಿ ಹೋಗ್ತದೆ. ಸೊ ಇಲ್ಲಿ ಮಧ್ವ ಅಭಿಧಾನದಿ, ಆಮೇಲೆ ಜಠರದೊಳ ಅವತರಿಸಿ ಮೆರೆದ ಅಪ್ರತಿಮೆಗೆ ವಂದಿಸುವೆ. ಇಷ್ಟೇ ಇಲ್ಲಿ ಬಿಡಿಸುವಂಥ ಶಬ್ದಗಳು. ಇನ್ನು 9ನೇ ನೋಡಿ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಶಕ್ರ ಆದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ನೆನೆಪ ಆನಂದ ತೀರ್ಥರ. ನೆನೆಪ ಆನಂದ ತೀರ್ಥರ ನೆನೆವೆನು ಅನುದಿನವು. ಇಲ್ಲೇ ಶಕ್ರ ಆದಿಗಳ ಬಿಡಿಸ್ಕೊಳ್ಳೋದು. ಆಮೇಲೆ ನೆನೆಪ ಆನಂದ ತೀರ್ಥರ ನೆನೆವೆನು ಅನುದಿನವು. ಇಷ್ಟೇ ಬಿಡಿಸ್ಕೊಳ್ಳೋದಂಥ ಶಬ್ದಗಳು. ಇನ್ನು 10ನೇ ನೋಡಿ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನ. ಇಲ್ಲಿ ಎರಡು ರೀತಿಯಾಗಿ ಬಿಡಿಸಿದ್ದಾರೆ. ಸಾಮಜ ಅಜಿನ ವಸನ ಹೀಗೂ ಬಿಡಿಸಿದ್ದಾರೆ, ಅಥವಾ ಸಾಮಜಾಜಿನ ವಸನ ಹೀಗೂ ಬಿಡಿಸಿದ್ದಾರೆ. ಅಂದರೆ ಆನೆ ತೊಗಲೆ ಚರ್ಮವನ್ನು ಉಟ್ಕೊಂಡಿದ್ದಾರೆ ಅಂತ. ಭೂಷಣ ಸುಮನಸ ಉತ್ತಂಸ. ಸುಮನಸ ಉತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಳ ವಿಲೋಚನ. ಕೆಲವೊಂದು ಕಡೆ ಅನಳ ಅಂತಿದೆ, ಕೆಲವೊಂದು ಕಡೆ ಅನಲ ಅಂತ ಇದೆ. ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿಸು ಎಮಗೆ. ಕರುಣಿಸು ಎಮಗೆ ಸದಾ ಸುಮಂಗಳವ. ಇಲ್ಲಿ ಬಿಡಿಸುವಂಥ ಶಬ್ದ ಸಾಮಜಾಜಿನ ವಸನ, ಸುಮನ ಉತ್ತಂಸ, ಆಮೇಲೆ ಸೂರ್ಯ ಅನಲ ವಿಲೋಚನ ಕಾಮಿತ ಪ್ರದ ಕರುಣಿಸು ಎಮಗೆ. ಇಷ್ಟು ಬಿಡಿಸ್ಕೊಳ್ಳೋದಂಥ ಶಬ್ದಗಳು. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳ ಆಗಮ ಅರ್ಥಗಳ ಓದಿ. ಇದರಲ್ಲಿ ಬಹಳ ಶಬ್ದ ಇದೆ, ಸರಿಯಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ವಹಿಸಿ ಅಖಿಳ ಆಗಮ ಅರ್ಥಗಳ ಓದಿ. ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗೆ ಉತ್ತಮನು ಎನೆಸಿ. ತಪವಗೈದು ಆದಿತ್ಯರೊಳಗೆ ಉತ್ತಮನು ಎನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಇಲ್ಲಿ ಮುಖ್ಯವಾದಂಥ ಬಿಡಿಸುವಂತಹ ಶಬ್ದ ವಹಿಸಿ ಅಖಿಳ ಆಗಮ ಅರ್ಥಗಳ ಓದಿ, ಇದು ಮುಖ್ಯವಾದಂಥ. ಆಮೇಲೆ ಆದಿತ್ಯರೊಳಗೆ ಉತ್ತಮನು ಎನಿಸಿ. ಇನ್ನು 12ನೇ ನೋಡಿ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗೆ ಒಂದೇ ಶಬ್ದ. ಅಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ
ಆ ಕಮಲನಾಭ ಆ ಕಮಲನಾಭ ಆದಿ ಯತಿಗಳನೆ ಅನೀಕಕ್ಕೆ ನಮಿಸುವೆನೆ, ಸಮೂಹಕ್ಕೆ ಅನೀಕಕ್ಕೆ ನಮಿಸುವೆನು ಬಿಡದೆ. ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆನು ಅನವರತ. ಇಲ್ಲಿ ಬಿಡಿಸ್ಕೊಳ್ಳೋದು ಶಬ್ದ ದಿವೌಕಸರಿಗೆ ಅಭಿನಮಿಪೆ, ಋಷಿಗಳಿಗೆ ಏಕಚಿತ್ತದಿ, ಆಮೇಲೆ ಗಂಧರ್ವ ಕ್ಷಿತಿಪರಿಗೆ, ಕಮಲನಾಭ ಆದಿ ಅನೀಕಕ್ಕೆ ನಮಿಸುವೆನು, ಆಮೇಲೆ ನಮಿಪೆನು ಅನವರತ. ಇಷ್ಟೇ ಬಿಡಿಸ್ಕೊಳ್ಳೋದಂಥ ಶಬ್ದಗಳು. ನಮ್ಮ ಮುಂದಿದ್ದು ನೋಡಿ, ಪರಿಮಳವು ಸುಮನದೊಳಗೆ ಅನಳನು. ಪರಿಮಳವು ಸುಮನದೊಳಗೆ ಅನಳನು ಅನ್ನುವಾಗ ಇಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗ್ತದೆ, ಗಮನವಾಗಿ ನೋಡಬೇಕು. ಪರಿಮಳವು ಸುಮನದೊಳಗೆ ಅನಳನು, ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮ ಆದಿಗಳ ಮನದಲ್ಲಿ ತೋರದಲೆ ಇರುತಿಹ. ಜಗನ್ನಾಥ ವಿಠ್ಠಲನ ಕರುಣ ಪಡೆಯುವ ಮುಮುಕ್ಷ ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಇಲ್ಲಿ ಸುಮನದೊಳಗೆ ಅನಳನು, ಅರಣಿಯೊಳಗೆ ಇಪ್ಪಂತೆ ಬ್ರಹ್ಮ ಆದಿಗಳ. ನೀವು ನಾ ಹೇಳುವಾಗ ಗಮನ ಕೊಟ್ಟು ಕೇಳಬೇಕು. ನಾ ಎಲ್ಲಿ ಪಾಸ್ ಮಾಡ್ತೀನೋ ಅಲ್ಲಿ ಆ ಶಬ್ದ ಮುಗೀತದೆ, ಆಮೇಲೆ ನೀವು ನೆಕ್ಸ್ಟ್ ಶಬ್ದ ಸ್ಟಾರ್ಟ್ ಆಗ್ತದೆ ಅಂತ. ಕೆಲವೊಂದು ಕಡೆ ಹಿಂದಿನ ಶಬ್ದ ಮುಂದಿನ ಶಬ್ದಕ್ಕೆ ಜೋಡಿಸ್ಕೊಳ್ಳೋದಾಗ್ತದೆ. ಕೆಲವೊಂದು ಸದ್ಯ ಮುಂದಿನ ಶಬ್ದವನ್ನು ಹಿಂದಿನ ಶಬ್ದಕ್ಕೆ ಜೋಡಿಸೋದಿರ್ತದೆ. ಕೆಲವೊಂದು ಸದ್ಯ ಒಂದು ಶಬ್ದವನ್ನು ಬಿಡಿಸ್ಕೊಳ್ಳೋದಿರ್ತದೆ. ಈ ರೀತಿಯಾದಂಥದ್ದು ಇದೆ. ಸರಿಯಾಗಿ ಎಲ್ಲರೂ ಸೇರಿ ನಾವು ಒಂದು ಗುರುಗಳ ಅನುಗ್ರಹದಿಂದ ಇದು ಒಂದು ಅಭಿಯಾನವನ್ನು ಸರಿಯಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ವಾಯುದೇವರು ಮಾಡಿಸ್ತಾರೆ ಅಂತ. ನಿನ್ನ ಚಿತ್ತಕ್ಕೆ ಬಂದದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯೋ ಕೊಡೋದಿರೋ ಶ್ರೀನಿವಾಸ ದಯಾನಿದೆ. ನಾಹಂ ಕರ್ತ ಹರಿಕರ್ತ, ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ, ಪತಿ ಅಂತರ್ಗತ ಗುರು ಅಂತರ್ಗತ, ತತ್ವಾಭಿಮಾನ ದೇತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ, ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ